ತಾಯಿ ಗಾಯತ್ರಿ ದೇವಿಯ ಪರತಲಕ್ಕೆ ಭಕ್ತಿಪೂರ್ವಕವಾಗಿ ಬೆಳೆಯುತ್ತೆ. ಇಂದಿನ ಈ ಒಂದು ಶುಭ ಸಮಾರಂಭಕ್ಕೆ ತಮ್ಮ ದಿವ್ಯ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವ ನಮ್ಮ ಶಿರೂರು ಮಠದ ಪೂಜ್ಯ ಪರಮ ಪೂಜ್ಯ ಶ್ರೀ ವೇದವರ್ಧನ ತೀರ್ಥ ಮಹಾಸ್ವಾಮೀಜಿಯವರ ಸಂದರ್ಭದಲ್ಲಿ ಅವರ ಪಾದಾರವಿಂದಗಳಿಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಸದ್ಧರ್ಮೀಯ ಬಂಧುಗಳೇ, ಈ ದಿನ ನಮ್ಮ ಚನ್ನರಾಯಪಟ್ಟಣದ ದೀಕ್ಷಿತ್ ಫೌಂಡೇಶನ್ ವತಿಯಿಂದ ನಮ್ಮ ಪೂಜ್ಯ ಗುರುಗಳ ಶುಭಾಶಯ ವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ, ಆತ್ಮೀಯರೇ, ನಮ್ಮ ದೀಕ್ಷಿತ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ವಿಶ್ವನಾಥ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಹಿಂದೂ ಧರ್ಮವನ್ನು ರಕ್ಷಿಸತಕ್ಕಂತಹ, ನಮ್ಮ ಸಂಸ್ಕೃತಿಯನ್ನು ಪಸರಿಸುವಂತಹ ಮಹತ್ತರವಾದಂಥ ಕಾರ್ಯವನ್ನು ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡು ಬರ್ತಾ ಇದೆ. ಇದು ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ. ಈಗಾಗಲೇ ಇಂತಹ ಒಂದು ಗೋಪೂಜಾ ಕಾರ್ಯಕ್ರಮ, ಗಂಗಾರತಿ ಕಾರ್ಯಕ್ರಮದಂತಹ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ವಿಶೇಷವಾಗಿ ನಮ್ಮ ಸನಾತನ ಪರಂಪರೆಯನ್ನು ಪ್ರಚುರಪಡಿಸ್ತಕ್ಕಂಥ ಮಹತ್ತರವಾದಂಥ ಕೆಲಸವನ್ನು ನಮ್ಮ ದೀಕ್ಷಿತ್ ಫೌಂಡೇಶನ್ ಹಮ್ಮಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಪಡೆಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವೇ ಯತಿ ದರ್ಶನ ಹಾಗೂ ಈ ಒಂದು ಶುಭಾಶಯ ವಚನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಗಳವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಧರ್ಮೀಯ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಒಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಶುಭಾರಂಭಿಸ್ತಾ ಇದ್ದೇವೆ. ಈಗ ಪ್ರಾರ್ಥಿಸಲಿದ್ದಾರೆ ನಮ್ಮ ದೀಕ್ಷಿತ್ ಫೌಂಡೇಶನ್ನ ನಿರ್ದೇಶಕರಂತ ಶ್ರೀಯುತ ದತ್ತಾತ್ರೇಯ ಅವರು.